ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಸಾಲ ಸೋಲ ಮಾಡಿ ತರಹೇವಾರಿ ತರಕಾರಿ ಹೂವು ಹಣ್ಣು ಬೆಳೆದು ರಾಜ್ಯ ಹೊರ ರಾಜ್ಯಗಳಿಗೆ ರಫ್ತು ಮಾಡುತ್ತಾರೆ. ಈ ಭಾಗದ ಜನರು ಕೃಷಿಯ ಮೇಲೆ ಅವಲಂಬಿತರಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯದಲ್ಲೇ ಹೂವು ಹಣ್ಣು ತರಕಾರಿ ಬೆಳೆಗೆ ಹೆಸರುವಾಸಿಯಾಗಿದೆ. ಹೀಗಿರುವಾಗ ಬಂಗಾಳ ಕೊಲ್ಲಿಯ ನೈಋತ್ಯ ಭಾಗದಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದಿಂದ ದಿತ್ವಾ ಚಂಡಮಾರುತ ರೂಪುಗೊಂಡಿದ್ದು, ಇದರ ಪರಿಣಾಮ ಕರ್ನಾಟಕದ ಕೆಲವು ಭಾಗಗಳಲ್ಲಿ 7 ದಿನಗಳ ಕಾಲ ತುಂತುರು ಮಳೆ, ಜೋರಾದ ಗಾಳಿ, ಥಂಡಿಯ ವಾತಾವರಣ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇದರಿಂದ ಈ ಭಾಗದ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಈಗಾಗಲೇ 2 ದಿನಗಳಿಂದ ಮೋಡ ಮುಸುಕಿದ ವಾತಾವರಣ ಆರಂಭವಾಗಿದ್ದು, ತುಂತುರು ಮಳೆ, ಚಳಿಗೆ ಬೆದರಿದ ಜನರು ರೈತರು ಮನೆಯಿಂದ ಹೊರಬರಲು ಒದ್ದಾಡ್ತಾ ಇದ್ದಾರೆ. ದಿತ್ವಾ ಚಂಡಮಾರುತದಿಂದ 2 ದಿನಗಳಿಂದ ಆರಂಭವಾದ ಥಂಡಿ ಗಾಳಿ, ತುಂತುರು ಮಳೆಯಿಂದ ಬೆಳೆದು ನಿಂತ ಬೆಳೆಗಳು ಏನಾಗುತ್ತೋ ಅಂತ ರೈತರು ಕಂಗಾಲಾಗಿದ್ದಾರೆ. ಬೊಮ್ಮನಹಳ್ಳಿ ಗ್ರಾಮ 2 ದಿವಸದಿಂದ ಮೋಡ ವಾತಾವರಣ ಇರೋದ್ರಿಂದ ಬೆಳಿಗ್ಗೆ ಎದ್ದು ಹೂವು ಕೆಳಕ್ಕೆ ಮತ್ತು ಹಸುಗಳಿಗೆ ಮೇವುಗಳಿಗೆ ದನ ಕರುಗಳಿಗೆ ಮೇವು ಮತ್ತು ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ಈ ರೀತಿ ತೊಂದರೆ ಆಗೋದು, ಈ ರೀತಿ ಆದರೆ ಭಾರಿ ಕಷ್ಟ ಆಗುತ್ತೆ. ಔಷಧಿ ಬೆಳೆಯೋಕ್ಕೂ ಅಷ್ಟೇ, ಬೆಳೆ ಎಲ್ಲ ಹೊರಟೋಗುತ್ತೆ, ಹೂವು ಎಲ್ಲ ಹೊರಟೋಗುತ್ತೆ. ಈಗ ಮಳೆ ರಾಗಿ ಬೆಳೆ ಕೂಡ ಮೇಲಕ್ಕೆ ಬಂದಿದೆ. ರಾಗಿ ಬೆಳೆ ಕಟಾವು ಬಂದಿದೆ, ಅದು ಈಗ ಈ ಥರ ಜಡಿ ಸ್ಟಾರ್ಟ್ ಆಗಿದೆಯಲ್ವ, ಅದರಿಂದ ಜಾಸ್ತಿ ಹೊರಟೋಗುತ್ತೆ, ಎಲ್ಲ ಹೊರಟೋಗುತ್ತೆ. ಈ ರೀತಿ ಜಡಿ ಹಿಡಿಬಾರ್ದು. ಕಟಾವು ಬಂದಿರೋ ರಾಗಿ ಹೊರಟೋಗುತ್ತೆ, ಎಲ್ಲ ಬೆಳೆ ಎಲ್ಲ ಹೊರಟೋಗುತ್ತೆ. ಕೈಗೆ ಬಂದಿರೋ ತುತ್ತು ಬಾಯಿಗೆ ಇಲ್ದಿರ ಹೋಗುತ್ತೆ, ಹಂಗಾಗೋಗುತ್ತೆ. ನಾವು ಒಂದೂವರೆ ಎಕರೆ ಹಾಕಿದ್ದೀವಿ. ಆಗಿದೆ ಇಲ್ಲಿ. ಈ ರೀತಿ ಮಾಡೋ ವಾತಾವರಣ ಬಂದರೆ, ಮಳೆ ಬಿದ್ದರೆ ಹೊರಟೋಗುತ್ತೆ. ಈಗ ಏನು ಮಾಡೋಕ್ಕಾಗೋದಿಲ್ಲಲ್ಲ. ಔಷಧಿ ಹೊಡಿಲಿಲ್ಲ ಅಂದರೆ ಹೂವು ಹೊರಟೋಗುತ್ತೆ, ದ್ರಾಕ್ಷಿನ ಹೊರಟೋಗುತ್ತೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಾಗಿ ಮಳೆ ನೀರಿಗೆ ಅವಲಂಬಿತರಾಗಿ ರಾಗಿ ಬೆಳೆಯನ್ನು ನಂಬಿಕೊಂಡಿದ್ದಾರೆ. 100 ಎಕರೆ ಜಮೀನುಗಳಲ್ಲಿ ರೈತರು ರಾಗಿ ಬೆಳೆದು ಬದುಕು ಕಟ್ಟಿಕೊಂಡಿದ್ದಾರೆ. ಈ ವರ್ಷ ಉತ್ತಮ ಮಳೆಯಾಗಿ ಬೆಳೆಗಳಾಗಿ ರೈತರ ಮೊಗದಲ್ಲಿ ಮಂದಹಾಸ ಏನೋ ಮೂಡಿತ್ತು. ಇನ್ನೇನು ಒಳ್ಳೆ ಬೆಳೆಯಾಯಿತು, ಕಟಾವು ಮಾಡಿಸಿ ರಾಗಿಯನ್ನು ಕಣಕ್ಕೆ ಹಾಕಿಸಬೇಕು ಅನ್ನುವಷ್ಟರಲ್ಲಿ ರೈತನಿಗೆ ಯಮನಂತೆ ಬಂದ ದಿತ್ವಾ ಚಂಡಮಾರುತ ಒಕ್ಕರಿಸಿದೆ. 2-3 ದಿನಗಳಿಂದ ಮೋಡ ಮುಸುಕಿದ ವಾತಾವರಣ ಜೊತೆಗೆ ತುಂತುರು ಮಳೆ, ಥಂಡಿ ವಾತಾವರಣದಿಂದ ಕಟಾವಿಗೆ ಬಂದಿದ್ದ ರಾಗಿ ಬೆಳೆ ಮಣ್ಣು ಪಾಲಾಗೋ ಪರಿಸ್ಥಿತಿ ಎದುರಾಗಿದ್ದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನಿಟ್ಟು ಕಟಾವಿಗೆ ಬಂದು ನಿಂತ ರಾಗಿ ಬೆಳೆಯನ್ನು ಕಂಡು ರೈತರು ಈಗ ಅಸಹಾಯಕರಾಗಿದ್ದಾರೆ. ನಮ್ಮ ಹೆಸರು ಹರೀಶ್ ಅಂತ ಹೇಳ್ಬಿಟ್ಟು ಬೊಮ್ಮನಹಳ್ಳಿ. ನಾವು ಯಾವಾಗಲೂ ರಾಗಿನೇ ಬಿತ್ತನೆ ಮಾಡೋದು. ಈ ರಾಗಿ ಬಿತ್ತನೆ ಮಾಡ್ಕೊಂಡು ಈ ವರ್ಷ ಏನಂದರೆ ಮಳೆ ಚೆನ್ನಾಗಿತ್ತು. ಮಳೆ ಚೆನ್ನಾಗಿದೆ ಅಂದರೆ ಹೋದ ವರ್ಷ ಬಿತ್ತಿದ್ರೆ ಹೋದ ವರ್ಷ ಮಳೆ ಇಲ್ಲ, ಬೆಳೆ ಇಲ್ಲ. ಇವಾಗ ಮಳೆ ಇತ್ತು, ಬೆಳೆ ಚೆನ್ನಾಗಾಗಿದೆ. ಈ ಜಟಿ ಮಳೆನಿಂದ, ಚಂಡಮಾರುತ ಮಳೆನಿಂದ ಈ ರೀತಿ ಬಿದ್ದು ಎಲ್ಲ ತೆನೆ ಇದು ಇಳಿಕೆ ಬಂದಿದೆ. ಇಳಿಕೆ ಬಂದಾಗ ತೆನೆ ಜಟಿ ಮಳೆ ಬಿದ್ದು ಇದೆಲ್ಲ ಇಳಿಕೆ ಉದುರೋಗ್ಬಿಡ್ತದೆ. ರಾಗಿನೂ ಇಲ್ಲ, ಹಸುಗೆ ಮೇವು ಹಾಕೋಕ್ಕೆ ಮೇವು ಇಲ್ಲ, ಕೊಳ್ತು ಬಿಡ್ತದೆ. ಕೊಳ್ತಿರೋದ್ರಿಂದ ಇದು ರಾಗಿ ಎಲ್ಲ ಮೊಳಕೆ ಬರ್ತದೆ. ಆಮೇಲೆ ಇದು ಹಸುಗೆ ಮೇವೂ ಇಲ್ಲ, ಅದು ಪಾಚ್ಕೊಂಡು ಹೊರಟೋಗ್ತದೆ. ಏನಕ್ಕೇನು ಇಲ್ಲ, ಲಾಸ್ ಆಗಿಬಿಟ್ಟಿದೆ. ಸುಮಾರು ನಾವು ಒಂದು 20-30 ಸಾವಿರ ಉಳುಮೆಗೆ ಕೊಟ್ಟಿದ್ದೀರಿ. ಆಮೇಲೆ ಇದರಲ್ಲಿ ಕಳೆ ಹೊರೆಯೋಕ್ಕೆ ಅದ್ರಿಗೊಂದು 20-30 ಸಾವಿರ ಖರ್ಚು ಮಾಡಬೇಕು. ಆಮೇಲೆ ಗುಂಟ್ವೆ ಅಂತಾರೆ, ಗುಂಟ್ವೆ 2 ಟೈಮ್ ಹಾಕಬೇಕು. 2 ಟೈಮ್ ಹಾಕಿಲ್ಲ ಅಂದರೆ ತೆನೆ ಈ ಥರ ಇದು ಬರೋಲ್ಲ, ಕ್ರಾಪ್ ಬರೋಲ್ಲ ಚೆನ್ನಾಗಿ. ಇದರಿಂದ ವ್ಯವಸಾಯ ಮಾಡ್ಕೊಂಬಂದಿರೋದು ನಾವು, ನಮ್ಮ ಹಿರಿಯರೆಲ್ಲ ಇದರಿಂದ ನಮ್ಮ ಜೀವನ ಈಗ ಆಗಿಬಿಟ್ಟಿದೆ. ನಮಗೇನ ಈ ದಿನಗಳಿಂದ ಯಾವ ರೀತಿ ವಾತಾವರಣ ಸೃಷ್ಟಿಯಾಗಿದೆ ಸರ್? ಮೋಡ ಕವಿದ ವಾತಾವರಣ, ಜಟಿ ಮಳೆ, ಒಂಚೂರು ಈಚೆಗೆ ಬರೋಕ್ಕಾಗಲ್ಲ, ಫುಲ್ಲು ಕೋಲ್ಡು, ಚಳಿ. ಆ ಚಳಿಯಲ್ಲಿ ಬಂದು ನಾವು ಮೇವು ಕೊಯ್ಕೊಂಡು ಹೋಗ್ಬೇಕು, ಹಸುಗಳು ನೋಡಬೇಕು. ಈ ಹೊಲ ಕಡೆ ಬಂದರೆ ಹೊಟ್ಟೆ ಉರಿತದೆ. ಈ ಥರ ಆಗೋಗ್ಬಿಟ್ಟಿದೆ. ಹೆಂಗೆ ಬಿದ್ದಿದೆ ನಿಮ್ಮ ತೋಟ ಹೊಲ ಎಲ್ಲ ನೋಡಿ ಸರ್, ಎಲ್ಲ ಈ ಥರ ಫಸಲು ಬಂದಿದೆ. ಒಂದೊಂದಾಗೆ ಎಲ್ಲ ಮಲ್ಕೊಂಬಿಟ್ಟಿದೆ. ಈ ಮಳೆನಿಂದ ಫುಲ್ಲು ಲಾಸ್ ಆಗಿಬಿಟ್ಟಿದೆ. ಮೊಳಕೆ ಬಂದ್ಬಿಡ್ತದೆ ಸರ್. ಇನ್ನೊಂದು 2-3 ದಿವಸ ಮಳೆ ಹೋಯ್ದ್ರೆ ಫುಲ್ಲು ಮೊಳಕೆ ಬಂದ್ಬಿಡ್ತದೆ. ಇನ್ನು ಈ ಭಾಗದಲ್ಲಿ ಹೆಚ್ಚಾಗಿ ರೈತರು ಹೂ ಬೆಳೆಗಳನ್ನೇ ಅವಲಂಬಿಸಲಾಗಿದ್ದು, ಬೆಳಗಾಗುವಷ್ಟರಲ್ಲಿ ಹೂ ಕೀಳಲು ಕೂಲಿ ಆಳುಗಳು ಬರ್ತಾ ಇಲ್ಲ. 2-3 ದಿನಗಳಿಂದ ಚಂಡಮಾರುತದ ಪ್ರಭಾವ ಆರಂಭವಾಗಿದ್ದು, ಇದರಿಂದ ವಾತಾವರಣದಲ್ಲಿ ಏರುಪೇರಾಗಿದೆ. ತುಂತುರು ಮಳೆ ಇದೆ, ಅತಿಯಾದ ಚಳಿ ಇದೆ. ಹೀಗಾಗಿ ಕೂಲಿ ಆಳುಗಳು ಬರದೆ ಹೂ ಬೆಳೆಗಳು ತೋಟದಲ್ಲೇ ಕೊಳೆಯುತ್ತಿವೆ. 2-3 ದಿನ ಇದೇ ರೀತಿ ಆದರೆ ತೋಟಗಳಲ್ಲೇ ಕೊಳೆಯುವ ಪರಿಸ್ಥಿತಿಯಲ್ಲಿ ಬೆಳೆಯನ್ನು ಕೈ ಬಿಡಬೇಕಾದ ಪರಿಸ್ಥಿತಿ ಎದುರಾಗಿದ್ದು ರೈತರು ಆತಂಕಕ್ಕೆ ಈಡಾಗಿದ್ದಾರೆ.
ನನ್ನ ಹೆಸರು ಮಂಜುನಾಥ್ ಅಂತ ಕೊಡನಹಳ್ಳಿ ಗ್ರಾಮದಿಂದ ಮಾತಾಡ್ತಾ ಇದ್ದೀವಿ. ತುಂಬ ಸಮಸ್ಯೆ ಆಗಿದೆ ನಮಗೆ. ಹೂವೆಲ್ಲ ತೋಟದಲ್ಲಿ ಅರಳಿದೆ, ಕೀಳೋದಕ್ಕೆ ಲೇಬರ್ ಸಮಸ್ಯೆ ಆಗಿದೆ. ಎಷ್ಟು 300 ರೂಪಾಯಿ ಕೊಡ್ತೀನಿ ಅಂದರು. ಬೆಳಗ್ಗೆ ಟೈಮ್ ಮುಂಚೆ ಬರ್ತಾಯಿಲ್ಲ, ಇವಾಗ ಮುಂಚೆ ಬರ್ತಾಯಿದ್ರು. ಅದರಲ್ಲಿ ಇವಾಗ ಹೂವೆಲ್ಲ ಅರಳೈತೆ. ಪ್ಲಸ್ ಇವಾಗ ರಾಗಿ ಕಟಾವು ಟೈಮ್, ಇವಾಗ ಅದೆಲ್ಲ ಸುಮ್ಮನೆ ನೆಲ ಕಚ್ಚಿಬಿಟ್ಟಿದೆಲ್ಲ. ತುಂಬ ಸಮಸ್ಯೆ ಆಗಿದೆ ನಮ್ಮ ರೈತರಿಗೆ. ಬೆಳೆ ಅಂದರೆ ತುಂಬ ಚಳಿ ಇರೋದ್ರಿಂದ ಹೇಳ್ತಾ ಇಲ್ಲ. ಅದರಲ್ಲಿ ಇವಾಗ ಸೈಕ್ಲೋನ್ ಸ್ಟಾರ್ಟ್ ಆಗಿದೆ, 3 ದಿನದಿಂದ ಯಾರೂ ಬರ್ತಾಯಿಲ್ಲ. ತುಂಬ ಸಮಸ್ಯೆ ಆಗಿದೆ. ಮಾರ್ಕೆಟಲ್ಲಿ ಎತ್ಕೊಂಡೋದ್ರೆ ಕೇಳೋರಿಲ್ಲ, ಶಾಮಂತಿಗಾದರೆ ಇದ್ದಿದ್ದು ಕೇಳೋರಿಲ್ಲ. 50 ರೂಪಾಯಿ 60 ರೂಪಾಯಿ. ನಾವು ತುಂಬ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ತುಂಬ ಸಮಸ್ಯೆ ಆಗುತ್ತೆ. ಇನ್ನು ನಾವು 7 ದಿನ ಇದ್ದರೆ ತುಂಬ ಕಷ್ಟ ರೈತರಿಗೆ, ಏನು ಮಾಡೋಕ್ಕಾಗಲ್ಲ. ನಾವೇ ಮನೆಯವರೇ ಬಂದು ಕಿತ್ಕೊಂಡು ಹೋಗ್ಬೇಕಷ್ಟೆ. ಜಿಟಿ ಮಳೆ ಬೀಳ್ತಾ ಇರೋದ್ರಿಂದ ಈಗ ಹೂ ಬೆಳೆಗಾರರಿದ್ದಾರೆ, ದ್ರಾಕ್ಷಿ ಬೆಳೆಗಾರರಿದ್ದಾರೆ, ದಾಳಿಂಬೆ ಬೆಳೆಗಾರರಿದ್ದಾರೆ, ಎಲ್ರಿಗೂ ತೊಂದರೆ ಆಗಿಬಿಟ್ಟಿದೆ. ಈಗ ಹೂವು ರೇಟ್ ಇಲ್ಲ. ಈಗ ಪಾಪ ರೈತರು ಬೆಳಗ್ಗೆ ಎದ್ದು ಕೊಯ್ಬೇಕಾದ್ರೂ ಕಷ್ಟ. ಕಿತ್ಕೊಂಡು ಹೋಗ್ಬೇಕಂದ್ರೆ ಕಿತ್ಕೊಂಡು ಹೋಗಿ ಮಾರ್ಕೆಟ್ಗೆ ಹಾಕಿ ಅಲ್ಲಿ ಮಾರ್ಕೆಟಲ್ಲೂ ಸೌಲಭ್ಯಗಳು ಕಡಿಮೆ ಇದೆ. ಇನ್ನೊಂದೇನು ಕಿತ್ಕೊಂಡು ಹೋಗ್ಬೇಕಂದ್ರೆ ಜಿಟಿ ಮಳೆ. ಇದರಲ್ಲಿ ಏನಾಗುತ್ತೆ, ಹೂ ಮೇಲೆ ನೀರು ಬಿದ್ದರೆ ಅದು ನಮ್ಮ ಚಾಮಂತಿ ಬೆಳೆ ಮೇಲೆ ನೀರು ಬಿದ್ದರೆ ಅದು ರೇಟ್ ಹೋಗೋಲ್ಲ, ಅದು ವೇಸ್ಟ್ ಆಗಿಬಿಡ್ತದೆ. ಅದರಲ್ಲೇ ಮೊಗ್ಗು ಇದಾಗಿಬಿಟ್ಟು ಪಾಚಿ ಕಟ್ಬಿಡ್ತದೆ. ಅದೇ ರೀತಿ ರಾಗಿ ಬೆಳೆ, ಈ ನಮ್ಮ ಕ್ಷೇತ್ರದಲ್ಲಿ ರಾಗಿ ಬೆಳೆನ ಬೆಳೀತಾರೆ. ಬಡವರೆಲ್ಲ ರಾಗಿ ಬೆಳೆ ಬೆಳೀತಾರೆ, ನೀರಾವರಿ ಇಲ್ದವರೆಲ್ಲ ರಾಗಿ ಬೆಳೆ ಬೆಳೀತಾರೆ. ಮಳೆಯಿಂದ ನೋಡಿ ಈ ಥರ ಎಲ್ಲ ಹಾಳಾಗ್ಬಿಟ್ಟಿದೆ, ವೇಸ್ಟ್ ಇದು. ಇದೇನಕ್ಕೂ ಪ್ರಯೋಜನಕ್ಕೆ ಬರೋಲ್ಲ. ರೈತರು ಈಗ ದನ ಕರೋಕ್ಕೆ ಹುಲ್ಲು ತೊಗೊಂಬರೋಕ್ಕಾಗಲ್ಲ, ಈ ವೇಸ್ಟ್ ಇದೆ. ಅರ್ಧಕ್ಕರ್ಧ ಹೊರಟೋಗುತ್ತೆ. ಇದರಿಂದ ಸರ್ಕಾರ ಏನಾದ್ರು ರೈತರಿಗೆ ಪರಿಹಾರ ಕೊಟ್ಟರೆ ಒಳ್ಳೆಯದು. ಸಂಪೂರ್ಣ ಹಾಳಾಗುತ್ತೆ ಸರ್. ಈಗ ಔಷಧಿ ಹೊಡೆಯೋಕ್ಕಾಗಲ್ಲ. ರೈತರು ಪಾಪ ಬೆಳಗ್ಗೆ ಎದ್ದು ಔಷಧಿ ಹೊಡೆಯೋಕ್ಕಾಗಲ್ಲ. ಬಿಸಿಲಿದೆ ಔಷಧಿ ಹೊಡಿಬೋದು, ಇಲ್ಲಾಂದರೆ ಔಷಧಿ ಹೊಡೆಯೋಕ್ಕಾಗಲ್ಲ. ಹಾಳಾಗ್ಬಿಡುತ್ತೆ, ವೇಸ್ಟು. ಈಗ ಹಾಕಿರೋ ಬಂಡವಾಳೆಲ್ಲ ವೇಸ್ಟ್. ಈಗ ನೋಡಿ, ಇದರಲ್ಲಿ 1 ಎಕರೆಗೆ 20 ಪಲ್ಲ ಬೆಳಿಬೋದಾಯಿತು ನಾವು ರಾಗಿ. ಈಗ 20 ಪಲ್ಲ ಆಗೋಲ್ಲ. ಎಲ್ಲ ನಾವು ನೋಡಿದ್ರು 1 ಎಕರೆಗೆ 5 ರಿಂದ 6 ಪಲ್ಲ ಸಿಗೋದೇ ನಮ್ಗೆ ಹೆಚ್ಚು. ಅದರಲ್ಲಿ ಮೇವು ಈ 1 ವರ್ಷಕ್ಕೆ ಕೂಡಿಕ್ಬೋದಾಯ್ತು ನಾವು. ಈ ಮಳೆ ಬಿದ್ದು ಇದೆಲ್ಲ ಕುಲ್ಲೋಗಿರೋದ್ರಿಂದ 1 ವರ್ಷ ಆಗೋಲ್ಲ ಮೇವು. ದನ ಕರುಗಳಿಗೂ ಕಷ್ಟ, ರೈತರಿಗೂ ಕಷ್ಟ. ಈ ಥರ ಆಗಿಬಿಟ್ಟಿದೆ ಸರ್. ಇದರಿಂದ ಪರಿಹಾರ ಏನಾದ್ರು ಕೊಟ್ಟರೆ ಸರ್ಕಾರ ಪಾಪ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಒಟ್ಟಾರೆ ದಿತ್ವಾ ಚಂಡಮಾರುತದಿಂದ ರೈತರ ಬೆಳೆಗಳು ವಾತಾವರಣದಿಂದ ಹಾಳಾಗುತ್ತಿದ್ದು, ಕೃಷಿ ಇಲಾಖೆಯ ಅಧಿಕಾರಿಗಳು ವಾತಾವರಣದಿಂದ ಬೆಳೆ ಹಾನಿಯಾದ ಬಡ ರೈತರಿಗೆ ಪರಿಹಾರ ಕೊಡಿಸುವ ಕೆಲಸ ಮಾಡ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.